ನಮಸ್ಕಾರ ಸ್ನೇಹಿತರೆ. ಬ್ರಹ್ಮಾಂಡದಲ್ಲಿ ನಡೆಯುವ ಪ್ರತಿಯೊಂದು ಚಲನೆಯು ಮಾನವನ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಎಂಬುವುದು ವೇದ ಜ್ಯೋತಿಷ್ಯದಲ್ಲಿ ಅಕಾಲ ಸತ್ಯವಾಗಿದೆ. ಆಕಾಶದಲ್ಲಿ ಮಿನುಗುವ ಪ್ರತಿಯೊಂದು ನಕ್ಷತ್ರವು ಕೇವಲ ಬೆಳಗುವ ಬಿಂಬಗಳಲ್ಲ. ಅವು ಮಾನವನ ವ್ಯಕ್ತಿತ್ವ, ಭವಿಷ್ಯ ಮತ್ತು ಕರ್ಮಫಲದ ರಹಸ್ಯವನ್ನು ಹೊತ್ತುಕೊಂಡಿರುವ ದೈವಿಕ ಶಕ್ತಿಗಳಾಗಿವೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಕಟಕ ರಾಶಿಯವರ ಗುಣಗಳು ಮತ್ತು ಶಕ್ತಿಶಾಲಿ ನಕ್ಷತ್ರವಾದ ಅಶ್ಲೇಷ ನಕ್ಷತ್ರದ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಜ್ಯೋತಿಷ್ಯವನ್ನು ಕೇವಲ ಭವಿಷ್ಯ ಹೇಳುವ ಸಾಧನ ಎಂದು ಅನೇಕರು ಭಾವಿಸುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ಇದು ಮಾನವನ ಮನಸ್ಸಿನ ಮತ್ತು ಆತ್ಮದ ರಹಸ್ಯವನ್ನು ಬಿಚ್ಚಿಡುವ ದಿವ್ಯ ಮೂಲವಾಗಿದೆ. ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧ ಗ್ರಹ. ಸಾಮಾನ್ಯವಾಗಿ ಈ ನಕ್ಷತ್ರದ ಚಿಹ್ನೆ ಜನರಿಗೆ ಭಯವನ್ನು ಉಂಟಾಕುತ್ತದೆ. ಆದರೆ ವೇದಶಾಸ್ತ್ರದಲ್ಲಿ ಸರ್ಪವು ರಹಸ್ಯ ಶಕ್ತಿ ಮತ್ತು ಆಧ್ಯಾತ್ಮಿಕದ ಜಾಗೃತಿಯ ಪ್ರತಿರೂಪವಾಗಿದೆ. ಅದಕ್ಕಾಗಿಯೇ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿರುವ ಜನರು ಸಾಮಾನ್ಯ ಜನರಂತೆ ಆಲೋಚನೆಯನ್ನು ಮಾಡುವುದಿಲ್ಲ. ಇವರ ಮನಸ್ಸು ಅತ್ಯಂತ ಆಳವಾಗಿರುತ್ತದೆ. ಯಾರು ಗಮನಿಸದ ಸಣ್ಣ ವಿಷಯವನ್ನು ಕೂಡ ಇವರು ಸಾಮಾನ್ಯವಾಗಿ ಅರ್ಥೈಸಿಕೊಳ್ಳುತ್ತಾರೆ. ಇತರರು ಒಂದು ಸಮಸ್ಯೆಯನ್ನು ಮೇಲ್ನೋಟಕ್ಕೆ ನೋಡಿದರೆ ಆಶ್ಲೇಷ ನಕ್ಷತ್ರದವರು ಅದರ ಒಳಗಿನ ಸತ್ಯವನ್ನು ಕಂಡುಹಿಡಿಯುತ್ತಾರೆ. ಇವರ ಅಂತರಾಳದ ಪ್ರಜ್ಞೆ ಅತ್ಯಂತ ಬಲವಾಗಿರುತ್ತದೆ. ಕೆಲವರಿಗೆ ನಡೆಯಲಿರುವ ಘಟನೆಗಳು ಬಗ್ಗೆ ಮುಂಚಿತವಾಗಿ ಮನಸ್ಸಿನಲ್ಲಿ ಸೂಚನೆಗಳು ಇವರಿಗೆ ಬರುತ್ತದೆ. ಇದು ಯಾವುದೋ ಆಕಸ್ಮಿಕವಲ್ಲ. ನಕ್ಷತ್ರದ ಪ್ರಭಾವವೇ ಇವರಿಗೆ ಈ ವಿಶೇಷ ಸಾಮರ್ಥ್ಯವನ್ನು ನೀಡುತ್ತದೆ. ಆದರೆ ಸ್ನೇಹಿತರೆ, ಪ್ರತಿಯೊಂದು ಶಕ್ತಿಯ ಹಿಂದೆ ಒಂದು ಪರೀಕ್ಷೆ ಕೂಡ ಇರುತ್ತದೆ. ಅಶ್ಲೇಷ ನಕ್ಷತ್ರದವರ ಜೀವನದಲ್ಲಿ ದೊಡ್ಡ ಸವಾಲುಗಳು ಎದುರಾಗುತ್ತಲಿರುತ್ತವೆ. ಇವರು ಯಾರನ್ನಾದರೂ ಒಮ್ಮೆ ನೋಡಿದರೂ ಕೂಡ ಸಂಪೂರ್ಣವಾಗಿ ನಂಬಿಬಿಡ್ತಾರೆ. ಆದರೆ ಮೋಸವಾದರೆ ಯಾರನ್ನು ಕೂಡ ಅಷ್ಟು ಸುಲಭವಾಗಿ ಮರೆಯುವುದಿಲ್ಲ. ಆ ಮೋಸ ಅವರ ಮನಸ್ಸಿನ ಮೇಲೆ ವರ್ಷಗಳ ಕಾಲ ಕೂಡ ಉಳಿಯಬಹುದು. ಆದರೆ ಜ್ಯೋತಿಷ್ಯದ ಗ್ರಹಗಳು ಇವರಿಗೆ ಭಾವನೆಗಳನ್ನು ನಿಯಂತ್ರಿಸುವ ಸಲಹೆಯನ್ನು ನೀಡುತ್ತವೆ. ಇವರ ಜೀವನದಲ್ಲಿ ಮತ್ತೊಂದು ವಿಶೇಷ ಗುಣ ಎಂದರೆ ಅಸಾಧಾರಣ ಬುದ್ಧಿವಂತಿಕೆ. ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಇವರಿಗೆ ತುಂಬಾನೇ ಹೆಚ್ಚಾಗಿರುತ್ತದೆ. ವ್ಯಾಪಾರ, ಶಿಕ್ಷಣ, ಸಂಶೋಧನೆ, ಕಲೆ ಅಥವಾ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಇವರಿಗೆ ದೊಡ್ಡ ಸಾಧನೆ ಮಾಡುವ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ಸಾಮಾನ್ಯವಾಗಿ ಸಮಾಜದಲ್ಲಿ ಹಲವು ಜನರು ಹೊರಗೆ ನಗುತ್ತಾ ಒಳಗೆ ದುಃಖವನ್ನು ಅನುಭವಿಸುತ್ತಿರುತ್ತಾರೆ. ಆದರೆ ಆಶ್ಲೇಷ ನಕ್ಷತ್ರದಲ್ಲಿ ಇರುವ ತುಂಬಾ ಜನರು ಅವರ ಭಾವನೆಗಳನ್ನು ಚೆನ್ನಾಗಿ ಮರುಮಾಚುತ್ತಾರೆ. ಅವರ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭದ ಕೆಲಸವಲ್ಲ. ಇದರಿಂದ ಕೆಲವರು ಇವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ನಿಜವಾಗಿ ಇವರು ತುಂಬಾನೇ ಭಾವನಾತ್ಮಕ ಮತ್ತು ಕರುಣಾಮಯ ಹೃದಯವನ್ನು ಹೊಂದಿರುತ್ತಾರೆ. ಇವರು ತಮ್ಮ ಕುಟುಂಬದವರಿಗಾಗಿ ಯಾವುದೇ ತ್ಯಾಗವನ್ನು ಮಾಡಲು ಸಿದ್ಧವಿರುತ್ತಾರೆ. ತಮ್ಮವರಿಗಾಗಿ ಕಷ್ಟಪಡುವುದನ್ನು ಇವರು ಕರ್ತವ್ಯವೆಂದು ಭಾವಿಸುತ್ತಾರೆ. ವಿಶೇಷವಾಗಿ ತಾಯಿಯೊಂದಿಗೆ ಇವರ ಬಾಂಧವ್ಯ ತುಂಬಾನೇ ಗಟ್ಟಿಯಾಗಿರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಹೋಗಿ ಈ ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಇದೀಗ ಅಶ್ಲೇಷ ನಕ್ಷತ್ರದವರ ಅದೃಷ್ಟದ ಬಗ್ಗೆ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವರ ಜೀವನ ಆರಂಭದ ವರ್ಷಗಳಲ್ಲಿ ಹೋರಾಟದಿಂದ ಕೂಡಿರಬಹುದು. ಅನೇಕ ಅಡೆತಡೆಗಳನ್ನು ಕೂಡ ಎದುರಿಸಬಹುದು. ತಮ್ಮ ಪ್ರತಿಭೆಗೆ ತಕ್ಕ ಗೌರವ ಸಿಗದ ಸಂದರ್ಭಗಳು ಕೂಡ ಬರಬಹುದು. ಆದರೆ ಒಂದು ವಿಶೇಷ ಸಂಕೇತವಿದೆ. ಇವರ ವಯಸ್ಸು ಹೆಚ್ಚಾದಂತೆ ಹೆಚ್ಚು ಪ್ರಗತಿ ಕೂಡ ಸಾಧಿಸುತ್ತಾರೆ. ಜೀವನದ ಅನುಭವಗಳು ಇವರನ್ನು ಇನ್ನಷ್ಟು ಬಲಿಷ್ಠವಾಗಿ ಮಾಡುತ್ತದೆ. ಒಮ್ಮೆ ಗುರಿಯನ್ನು ಸಿದ್ಧಪಡಿಸಿದರೆ ಅದನ್ನು ಸಾಧಿಸದೆ ಬಿಡುವುದಿಲ್ಲ. ಇವರ ಯಶಸ್ಸಿನ ಹಿಂದೆ ಇರುವ ದೊಡ್ಡ ರಹಸ್ಯವೆಂದರೆ ಪರಿಶ್ರಮ ಮತ್ತು ದೃಢ ಸಂಕಲ್ಪ.
ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಆಶ್ಲೇಷ ನಕ್ಷತ್ರದವರು ಶಿವ ಮತ್ತು ನಾಗದೇವತೆಯ ಕೃಪೆಗೆ ಪಾತ್ರರಾಗಿರುತ್ತಾರೆ. ಸೋಮವಾರ ಶಿವನಿಗೆ ಆರಾಧನೆ ಮಾಡುವುದು ಇವರಿಗೆ ಅತ್ಯಂತ ಶುಭಕರವೆಂದು ಹೇಳುತ್ತಾರೆ. ಧ್ಯಾನ ಮತ್ತು ಮಂತ್ರ ಜಪ ಇವರ ಮನಸ್ಸಿಗೆ ಅತ್ಯಂತ ಶಾಂತಿಯನ್ನು ನೀಡುತ್ತದೆ. ಇವರ ಜೀವನದಲ್ಲಿ ಎಷ್ಟೇ ಕತ್ತಲೆ ಬಂದರೂ ಕೊನೆಗೆ ಬೆಳಕು ಕಾಣುವ ಸಾಧ್ಯತೆ ಹೆಚ್ಚು. ಯಾಕೆಂದರೆ ಇವರೊಳಗಿನ ಆಧ್ಯಾತ್ಮಿಕ ಶಕ್ತಿ ತುಂಬಾನೇ ಬಲವಾಗಿರುತ್ತದೆ. ಬದುಕಿನಲ್ಲಿ ಎಲ್ಲರೂ ಕೈಬಿಟ್ಟರೂ ಕೂಡ ಇವರು ಮಾತ್ರ ಎದ್ದು ನಿಲ್ಲುತ್ತಾರೆ. ಅದೇ ಆಶ್ಲೇಷ ನಕ್ಷತ್ರದವರ ನಿಜವಾದ ಶಕ್ತಿ. ಇನ್ನು ಸ್ನೇಹಿತರೆ, ಕಟಕ ರಾಶಿಯವರ ಆಶ್ಲೇಷ ನಕ್ಷತ್ರದಲ್ಲಿರುವಂತ ಒಂದು ಸಾಮಾನ್ಯ ವ್ಯಕ್ತಿಗಳು. ಇವರು ಭಾವನೆ, ಬುದ್ಧಿವಂತಿಕೆ, ಆಧ್ಯಾತ್ಮಿಕತೆ ಮತ್ತು ಅಂತರಾಳದ ಶಕ್ತಿಯ ಅಪರೂಪದ ಸಂಗಮ. ತಮ್ಮ ಸಾಮರ್ಥ್ಯವನ್ನು ಅವರು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದರೆ ಜೀವನದಲ್ಲಿ ದೊಡ್ಡ ಹಂತಕ್ಕೆ ಏರಬಹುದು. ಇವರ ಪ್ರಾಮಾಣಿಕತೆ ಮತ್ತು ಆತ್ಮವಿಶ್ವಾಸವೇ ಇವರನ್ನು ಯಶಸ್ಸಿನ ದಾರಿಯಲ್ಲಿ ಮುನ್ನಡೆಸುತ್ತದೆ. ದಿವ್ಯ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮತ್ತು ಶೇರ್ ಅನ್ನು ಮಾಡಿ. ನಿಮ್ಮ ರಾಶಿ ಯಾವುದು ಎಂದು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ಇನ್ನಷ್ಟು ರಾಶಿ ಭವಿಷ್ಯ ಮತ್ತು ಪರಿಹಾರಕಾರಿ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಆನ್ ಮಾಡಿಕೊಳ್ಳಿ. ಮತ್ತೆ ಜ್ಯೋತಿಷ್ಯ ಶಾಸ್ತ್ರದ ಅಪರೂಪದ ರಹಸ್ಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೀನಿ ಎಂದು ಹೇಳುತ್ತಾ ಧನ್ಯವಾದ. ಶುಭವಾಗಲಿ.